ವಿಜಯಪುರದ ಇಂಡಿಯಲ್ಲಿ ಇವತ್ತು ಸಾತ್ವಿಕ್ ಬದುಕಿ ಬಂದಿದ್ದಾನೆ. ಇದು ಖುಷಿಯ ವಿಚಾರ. ನೋಡಿ, ಈ ಹಿಂದೆ ಆದಂತಹ ಘಟನೆಗಳಲ್ಲಿ ಬದುಕಿ ಬರ್ತಾ ಇರಲಿಲ್ಲ ಮಕ್ಕಳು. ಆದರೆ ಇವತ್ತು 13 ತಿಂಗಳ ಹಸುಗೂಸು ನಿನ್ನೆ ಸಂಜೆ 4:35 ತೆರೆದ ಕೊಳವೆ ಬಾವಿಯಲ್ಲಿ ಬಿದ್ದಿತ್ತು. 18 ಅಡಿಗೆ ಹೋಗಿ ಅಲ್ಲಿ ಸಿಲುಕಿಕೊಂಡಿತ್ತು. 22 ಗಂಟೆಗಳ ಕಾಲ ನಿರಂತರವಾದಂಥ ಕಾರ್ಯಾಚರಣೆ ನಡೆಸಿ ಹೆಮ್ಮೆಯ ರಕ್ಷಣಾ ಪಡೆ ಕೊನೆಗೂ ಕೂಡ ಮಗುವನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬದುಕಿ ಬಂದಿದೆ ಮಗು, ಪುನರ್ಜನ್ಮ. ನೋಡಿ, ತಾಯಿ ನಿನ್ನೆಯಿಂದ ಕಣ್ಣೀರಲ್ಲಿ ಕಾಲವನ್ನು ದೂರ್ತಾ ಇದ್ರು, ಕೊರಗ್ತಾ ಇದ್ರು, ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ತನ್ನ ಮಗು ವಾಪಸ್ ಬರಲಿ, ಬದುಕಿ ಬರಲಿ, ಜೀವಂತವಾಗಿ ಬರಲಿ, ಏನೂ ಆಗದಿದ್ರೆ ಸಾಕಪ್ಪ ಅಂತೇಳಿ ಅಲ್ಲಿ ಪ್ರಾರ್ಥನೆನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದ ಇಡೀ ಗ್ರಾಮಸ್ಥರೇ ಪ್ರಾರ್ಥನೆನ ಮಾಡೋದಕ್ಕೆ ಮುಂದಾಗಿದ್ರು. ಇಡೀ ಕರುನಾಡು ಆ ಮಗುವಿಗೋಸ್ಕರ ಪ್ರಾರ್ಥನೆನ ಮಾಡೋದಕ್ಕೆ ಮುಂದಾಗಿದ್ರು. ನೋಡಿ, ಇವತ್ತು ಆ ಮಗು ಹೊರಗಡೆ ಬರ್ತಾ ಇದ್ದಂತೆ ಅಲ್ಲಿ ಖುಷಿ, ಸಂಭ್ರಮ. ಎಷ್ಟೋ ಜನ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಕೂಡ ಆಗ್ತಾ ಇದ್ರು. ತುಂಬ ಖುಷಿಯ ವಿಚಾರ ಇದು. ಇಂಥ ಒಂದು ಘಟನೆ ನಿಜವಾಗ್ಲೂ ಕೂಡ ಪವಾಡ. ನೋಡಿ, ಸತತವಾಗಿ ಮಗು 20 ಗಂಟೆ ಕಾಲ ಅದು ಉಸಿರಲ್ಲೇ ಕಾಲ ಕಳೆದಿದೆ. ಕೇವಲ ಆಕ್ಸಿಜನ್ ಮೂಲಕವೇ ಅದು ಕಾಲವನ್ನು ಕಳೆದಿದೆ. ಕೇವಲ ಏನೂ ಇಲ್ಲದೆ ಮಗು ಸುರಕ್ಷಿತವಾಗಿ ಬಂದಿರೋದೇ ಹೆಮ್ಮೆಯ ವಿಚಾರ. ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಏನೆಲ್ಲ ಆಗಿದೆ ಅಂತೇಳಿ. ಮೊದಲಿಗೆ ದೃಶ್ಯಾವಳಿಯಲ್ಲಿ ನೋಡಿ ಯಾವ ರೀತಿಯಾಗಿ ನಿಮಗೆ 8 ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. 8 ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಆ 8 ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಮಗುವನ್ನು ರಕ್ಷಣೆ ಮಾಡಲಾಯಿತು, ಯಾವ ರೀತಿಯಾಗಿ ಮಗುವಿನ ಒಂದು ರಕ್ಷಣೆ ಮಾಡಲಾಗ್ತದ ಸಂದರ್ಭ, ಅದೆಲ್ಲವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಕೊಳವೆ ಬಾವಿ ಒಂದು ದೃಶ್ಯ. ಆ ಬಳಿಕ ಅಲ್ಲಿ ರೋಚಕ ಕಾರ್ಯಾಚರಣೆಯ ಸಂದರ್ಭದ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಿ. ಮಗುವಿಗೆ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇರುವಂಥ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಆ ಬಳಿಕ ಮಗುವಿನ ಚಲನವಲನದ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಸಾತ್ವಿಕ್ ಅಳುವಂತಹ ಒಂದು ಆಡಿಯೋ ವಿತ್ ವಿಡಿಯೋ ಕೂಡ ಲಭ್ಯವಾಗುತ್ತೆ. ಆ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಆ ಬಳಿಕ ಮಗುವನ್ನು ಸಾತ್ವಿಕ್ನನ್ನು ಹೊರಗಡೆ ತೆಗೆದು ಮೇಲಕ್ಕೆ ಎತ್ಕೊಂಡು ಬರ್ತಾರಲ್ಲ, ಆ ಒಂದು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸ್ಟ್ರಕ್ಚರ್ನ ಮೂಲಕ ಅದನ್ನು ಮೇಲಕ್ಕೆ ತರುವಂಥ ಕೆಲಸಗಳಾಗ್ತಾ ಇದೆ. ತಾಯಿಯ ಮಡಿಲನ್ನು ಸೇರಿಸುವಂತಹ ದೃಶ್ಯಾವಳಿ, ತಾಯಿಯ ಮಡಿಲಲ್ಲಿ ಮಗುವನ್ನು ಏರಿಸಿ ತಾಯಿಯ ಹಾಲನ್ನು ಉಣಿಸಿ ಮಗುವಿಗೆ ಚಿಕಿತ್ಸೆ ಕೊಡಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಬಳಿಕ ಸಂಭ್ರಮ ನೋಡಿ, ಅಲ್ಲಿ ಇಂಡಿ ಜನರ ಸಂಭ್ರಮ ಯಾವ ರೀತಿಯಾಗಿ ಸಂಭ್ರಮ ಅಲ್ಲಿ ಮನೆ ಮಾಡಿದೆ ಅಂತೇಳಿ ನಿಜಕ್ಕೂ ಕೂಡ ಬಹಳ ಖುಷಿಯಲ್ಲಿದ್ದಾರೆ ಜನ. ಇಂಥ ಒಂದು ಪವಾಡ ಆಗಿದೆ, ಇದು ನಿಜಕ್ಕೂ ಕೂಡ ಪವಾಡವೇ. ದೇವರ ಕೃಪೆಯಿಂದಾಗಿ ಇವತ್ತು ಮಗು ಬದುಕಿ ಬಂದಿದೆ ಅಂತೇಳಿ ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ನೋಡಿ, ಪ್ರಮುಖವಾಗಿ ದೇವರ ಪ್ರಾರ್ಥನೆ ಜೊತೆಗೆ ರಕ್ಷಣಾ ಪಡೆಗಳ ಒಂದು ಭರ್ಜರಿ ಕಾರ್ಯಾಚರಣೆ, ಒಂದು ಅಚ್ಚರಿಯ ಕಾರ್ಯಾಚರಣೆ, ರೋಚಕ ಕಾರ್ಯಾಚರಣೆ ಇದಕ್ಕೆ ಕಾರಣ ಆಗಿರುವಂಥದ್ದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. 8 ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಆ ಮಗು ಹೊರಗಡೆ ಬಂದಾಗ ಆಹಾ ಏನು ಖುಷಿ ಆಗ್ತಾ ಇದೆ. ಆ ಮಗುವನ್ನು ಅಪ್ಪಿಕೊಂಡು ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಂಭ್ರಮ ಪಡ್ತಾ ಇರುವಂಥ ದೃಶ್ಯಾವಳಿ. ನಂತರ ಮಗುವನ್ನು ಇಂಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಮಗುವನ್ನು ದಾಖಲು ಮಾಡಿ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥ ಸಂದರ್ಭದ ದೃಶ್ಯಾವಳಿ. ಆ ಬಳಿಕ ವಿಜಯಪುರದ ಜಿಲ್ಲಾ ಆಸ್ಪತ್ರೆಗೆ ಮಗುವನ್ನು ಕರೆದುಕೊಂಡು ಹೋಗಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ. ನೋಡಿ, ಅಷ್ಟು ಗಂಟೆ ಕಾಲ ಮಗು ಇದ್ದಿದ್ದು, ಅಷ್ಟು ಗಂಟೆಗಳ ಕಾಲ ಮಗು ಇದ್ದಿದ್ದು. ಸೊ ಆ ಮಗುವಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ತಲೆ ಕೆಳಗಾಗಿ ಮಗು ಇದ್ದಿದ್ದು, ಕಾಲ್ ಮೇಲಾಗಿತ್ತು. ನಾವೊಂದು 5 ನಿಮಿಷ ಇರೋಕ್ಕಾಗಲ್ಲ, ತಲೆ ಕೆಳಗೆ ಮಾಡಿ. ಚಿಕ್ಕ ಮಗು 22 ಗಂಟೆ ಕಾಲ ತಲೆಯನ್ನು ಕೆಳಗೆ ಹಾಕಿ ಕಾಲ್ ಮೇಲಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಗುವಿಗೀಗ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಮೊದಲನೇದು ಕೊಳವೆ ಬಾವಿಯಲ್ಲಿ ಮಗು ಬಿದ್ದಿರುವಂಥ ದೃಶ್ಯ, ಎರಡನೆಯ ದೃಶ್ಯಾವಳಿ ರೋಚಕ ಕಾರ್ಯಾಚರಣೆಯ ದೃಶ್ಯ, ಮೂರನೆಯದು ಮಗುವಿಗೆ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇರುವಂಥ ದೃಶ್ಯಾವಳಿ, ನಾಲ್ಕನೇದು ಮಗುವಿನ ಚಲನವಲನದ ದೃಶ್ಯಾವಳಿ, ಸಾತ್ವಿಕ್ ಅಳ್ತಾ ಇರುವಂಥ ವಿಡಿಯೋ, ಸಾವು ಗೆದ್ದು ಹೊರಗಡೆ ಬಂದ ಸಾತ್ವಿಕ್ನ ವಿಡಿಯೋ, ತಾಯಿ ಮಡಿಲಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥ ದೃಶ್ಯಾವಳಿ, ಇಂಡಿ ಜನರ ಸಂಭ್ರಮ. ಇದೆಲ್ಲವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ನಮ್ಮ ಟೀಮ್ ನಿನ್ನೆ ಸಂಜೆ ಈ ವಿಚಾರ ಗೊತ್ತಾಗ್ತದೆ ಅಂತ ತಕ್ಷಣಕ್ಕೆ ಸ್ಪಾಟ್ಗೆ ಹೋಗುತ್ತೆ. ನಮ್ಮ ಕಲಬುರಗಿ ರಿಪೋರ್ಟರ್ ಓಂ ಪ್ರಕಾಶ್ ಹೋಗ್ತಾರೆ.
ನನ್ನ ಸಹೋದರಿ ದಿವಿತ್ ಕೂಡ ಸ್ಪಾಟ್ಗೆ ದೌಡಾಯಿಸ್ತಾರೆ. ನಮ್ಮ ವಿಜಯಪುರದ ರಿಪೋರ್ಟರ್ ಅರುಣ್ ಕೂಡ ಸ್ಪಾಟ್ಗೆ ದೌಡಾಯಿಸ್ತಾರೆ. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಅಪ್ಡೇಟ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾರೆ. ಕ್ಷಣದ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗಲೂ ಕೂಡ ಸ್ಥಳದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ಆ ಜಾಗ ಹೇಗಿದೆ, ಯಾವ ರೀತಿಯಾಗಿ ಆಪರೇಷನ್ ಮಾಡಿದ್ರು, ರೋಚಕ ಆಪರೇಷನ್ ಹೇಗಿತ್ತು, ಅದನ್ನು ಯಾವ ರೀತಿಯಾಗಿ ಕೊರೆದ್ರು, ಯಾವ ರೀತಿಯಾಗಿ ಮಗುವನ್ನು ತಂದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನನ್ನ ಸಹೋದರಿ ದಿವಿತ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಕಂಡುಬಂದಂಥ ಒಂದು ಈ ಘಟನೆ. ಸಾತ್ವಿಕ ಕೊಳವೆ ಬಾವಿಯಲ್ಲಿ ಆತ ಬಿದ್ದಿದ್ದು, ಆತನ ಪರಿಸ್ಥಿತಿ ಯಾವ ರೀತಿ ಇತ್ತು, ಅದನ್ನು ರೆಸ್ಕ್ಯೂ ಮಾಡಿದ ಹೇಗೆ, ಇಂಚಿಂಚು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಮಾಡಿರುವಂಥದ್ದು. ಸೊ ಈಗ ನೋಡಿದ್ರಲ್ಲ, ಕಷ್ಟಪಟ್ಟು ಯಾವ ರೀತಿಯಾಗಿ ಈ ಒಂದು ರೆಸ್ಕ್ಯೂವನ್ನು ಮಾಡಿದ್ರು. ಹಿಟಾಚಿ ಬಂದು ಈ ಒಂದು 20 ಅಡಿಗೂ ಅಧಿಕವಾಗಿ ಆಳವಾಗಿ ತೆಗೆದಂಥ ಈ ಸ್ಥಳಕ್ಕೆ ಈಗ ನಾವು ಒಂದು ಗ್ರೌಂಡ್ ರಿಪೋರ್ಟ್ ಮಾಡೋಣ ಅಂಥೇಳಿ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತಾ ಇರೋದು. ಸೊ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ಒಂಚೂರು ರಿಸ್ಕ್ ತೊಗೊಂಡೇ ಇಳಿತಾ ಇದ್ದೀವಿ. ನೋಡೋಣ ಬನ್ನಿ ಯಾವ ರೀತಿಯಾಗಿ ಆಳ ಮತ್ತು ಅಗಲ ಯಾವ ರೀತಿ ಇದೆ, ಮತ್ತು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು, ಮಗು ಎಲ್ಲಿ ಸಿಗಾಕೊಂಡಿತ್ತು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಎಸ್, ಆ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ದೇವೆ. ಬಹಳ ಎಷ್ಟು ರಿಸ್ಕ್ ಆಯಿತು, ಎಂತೆಂಥ ಬಂಡೆಗಳು ಕೂಡ ಇಲ್ಲಿ ಅಡ್ಡ ಬಂದವು. ಆ ಒಂದು ಜಾಗಕ್ಕೆ ಇಳಿದು ನಾವು ಇಲ್ಲಿ ತುಂಬ ನಿಮಗೆ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನೋಡೋಣ ಹಾಗಾದರೆ ಎಷ್ಟು ಆಳಕ್ಕೆ ತೋಡಿ ಮಗುವನ್ನು ತೆಗೆಯುವಂಥ ಕೆಲಸ ಮಾಡಿದ್ರು ಅಂತ. ನೋಡ್ರಿ, ಸಾತ್ವಿಕ್ ಏನು ಈ ಒಂದು ಕೊಳವೆ ಬಾವಿಯಲ್ಲಿ ಸಿಕ್ಕಾಕೊಂಡಿದ್ದ, ಆತ ಈ ಭಾಗದವರೆಗೂ ಸಿಕ್ಕಾಕೊಂಡಿದ್ದ. ಅಂದರೆ ತಲೆಯ ಭಾಗ ಇಲ್ಲಿವರೆಗೂ ಬಂದಿತ್ತು, ಈ ನೇರಕ್ಕೆ ಬಂದಿತ್ತು. ಸೊ ಇವರೇನು ಮಾಡ್ತಾರೆ, ಇನ್ನೂ ಕೂಡ ಡೀಪಾಗಿ ತೆಗಿತಾ ಹೋಗ್ತಾರೆ. ಇಲ್ಲಿಂದ ಅಲ್ಲಿವರೆಗೂ ನೇರವಾಗಿ ಈಗ ತೆಗಿತಾರೆ, ಹೋಗ್ತಾ ಡೀಪಾಗಿ ಹೋಗ್ತಾರೆ. ತಲೆ ಇಲ್ಲಿವರೆಗೂ ಇತ್ತು. ಹೀಗೆ ಅವರು ಕೆಳಭಾಗಕ್ಕೆ ಹೋಗಿ ಅಲ್ಲಿ ನೋಡಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ ಹೋಲ್ ಒಳಭಾಗದಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಒಂದು ಬಟ್ಟೆಯನ್ನು ಕೂಡ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಫುಲ್ಲು ಹೋಲ್ ಕೂಡ ಸಿಕ್ಕಿದೆ, ಕೊಳವೆ ಬಾವಿಯಲ್ಲಿ ಹೋಲ್ ಕೂಡ ಸಿಕ್ಕಿದೆ, ಬಟ್ಟೆ ಇಟ್ಟಿದ್ದಾರೆ. ಮತ್ತು ಇದು ಆಕ್ಸಿಜನ್ ಕೊಡೋದಕ್ಕೆ ಅಂಥೇಳಿ ಮಾಡ್ಕೊಂಡಂಥ ಸ್ಥಳ ಇದು. ನೋಡಿ ಈ ಬಂಡೆಗಳಿದೆಯಲ್ಲ, ಈ ಬಂಡೆಗಳನ್ನು ಕುಯ್ದು ಆ ಒಂದು ಏನು ಸಾತ್ವಿಕ್ನನ್ನು ಆಚೆ ತೆಗೆಯುವಷ್ಟರೊಳ್ಳೆ ಪರಿಶ್ರಮ ಅಷ್ಟಿಷ್ಟಲ್ಲ. ಇಲ್ಲಿ ನಾವೇ ನಿಲ್ಲಕ್ಕಾಗ್ತಿಲ್ಲ, ಅದು ಹೇಗೆ ಮೂರು ಜನ ನಿಂತ್ಕೊಂಡು ಅವನನ್ನು ಹೊರ ತೆಗೆದು ಎಳ್ಕೊಂಡ್ರು ಅನ್ನುವಂಥದ್ದೇ ಒಂದು ದೊಡ್ಡ ಹರಸಾಹಸ. ಅವರೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ರಿಪಬ್ಲಿಕ್ ಕನ್ನಡ ನಾವು ಕೂಡ ನೋಡೇ ಬಿಡೋಣ ಅಂಥೇಳಿ ಯಾವ ರೀತಿ ಇತ್ತು ಇಲ್ಲಿ, ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡೋದಕ್ಕೂ ಕೂಡ ಈ ಜಾಗಕ್ಕೆ ನಾವು ಇಳಿದ್ವಿ. ಇಳಿದು ಈ ಭಾಗವನ್ನು ನೋಡಿ, ಅಲ್ಲಿಂದ ಅವರು ತಗೊಂಡ್ಬಂದಿದ್ದಾರೆ. ಹೋಗ್ತಾ ಈ ರೀತಿಯಾಗಿ ಡೀಪಾಗಿ ಹೋಗಿರೋದು. ಒಟ್ಟು 3 ಲೇಯರ್ ಬಂಡೆ ಸಿಗುತ್ತೆ ನೋಡಿ ನಿಮಗೆ. ಅದೊಂದು ಲೇಯರು, ಮತ್ತು ಇನ್ನು ಇದೊಂದು ಲೇಯರು, ಇನ್ನು ಒಂದೊಂದು ಕಡೆ ಇದೊಂದು ಲೇಯರು, ಒಟ್ಟು 3 ಲೇಯರು. ಆದರೆ ಈ 3ನೇ ಲೇಯರ್ ಇದೆಯಲ್ಲ, ಇದು ಭಾಳ ಎಫೆಕ್ಟ್ ಆಗುತ್ತೆ, ಸಖತ್ತು ಕಾಡಿಸುತ್ತೆ, ಭಾಳ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿವರೆಗೂ ಕೂಡ ಇವರು ರೆಸ್ಕ್ಯೂನ ಮಾಡಿ ಫೈನಲಿ ಸಾತ್ವಿಕನ್ನು ಜೀವಂತವಾಗಿ ಹೊರತೆಗೆದು ಆಸ್ಪತ್ರೆಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಭಾಳ ಸಂತೋಷ. ಎಲ್ಲರೂ ಕೂಡ ಹಗಲಿರುಳು ನೋಡಿ ಪರಿಶ್ರಮ ಯಾವ ರೀತಿ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಮೇಲಿಂದ ನೀವು ನೋಡಿರ್ತೀರಿ ಯೂಶ್ವಲಿ ಲೈವ್, ಆದರೆ ಸರಿಯಾಗಿ ಗೊತ್ತಿರಲ್ಲ ಯಾವ ರೀತಿ ಕೆಲಸ ಮಾಡಿರ್ತಾರೆ ಅಂತ. ಹತ್ತಿರದಿಂದ ನೋಡಿದಾಗ ಅದರ ಪರಿಶ್ರಮ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಇಲ್ಲಿನ ಸ್ಥಳೀಯರು ಬರ್ತಾ ಇದ್ದಾರೆ. ಅವ್ರಿಗೂ ನೋಡಿ ಸ್ಥಳೀಯರು ಅವರಿಗೆ ಗೊತ್ತಿರುತ್ತೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ. ಸೊ ನಾನು ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅವರು ಆರಾಮಾಗಿ ಒಂದು ಸ್ವಲ್ಪ ಬರಲಿ. ಅವ್ರು ಬಂದ ನಂತರ ಅವ್ರ ಹತ್ರನೂ ಕೂಡ ಮಾತನಾಡ್ಸೋಣ, ಯಾವ ರೀತಿ ಇದೆ, ಹೇಗಿತ್ತು ಇಲ್ಲಿ, ಮತ್ತು ಯಾಕೆ ಹೀಗಾಯಿತು. ಕೊನೆಯದಾಗಿ